ಮೊದಲು ಅವರೇ ಆರೋಪ ಮಾಡ್ತಾ ಇದ್ದಿದ್ದು ಅವಳಾಗಿ ಆತ್ಮಹತ್ಯೆ ಮಾಡಿದೆ ಅಂತ ಹೇಳಿ. ನಾವು ಡೇ 1 ಹೇಳ್ತಾ ಇದ್ದಿದ್ದು ಅದು ಆತ್ಮಹತ್ಯೆ ಅಲ್ಲ, ಕೊಲೆ ಅಂತ ಹೇಳಿ. ಅದು ನಮಗೆ ಗೊತ್ತಾಗಬೇಕು, ಆ ಟೈಮಲ್ಲಿ ಏನಾಯಿತು, ಏಕೆ ಬೇಕಾಗಿ ಹಾಗೆ ಮಾಡಿದ್ರು. ಸುಳ್ಯದ ಕಲ್ಲುಗುಂಡಿಯಲ್ಲಿ ಅನುಮಾನಾಸ್ಪದವಾಗಿ ಮೃತಪಟ್ಟ ನಿಶಾನ ಸಾವಿನ ಪ್ರಕರಣಕ್ಕೆ ನ್ಯಾಯ ಒದಗಿಸಬೇಕು ಹಾಗೂ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಮೃತರ ಕುಟುಂಬಸ್ಥರು ಹಾಗೂ ಸಾಮಾಜಿಕ ಹೋರಾಟಗಾರರು ಆಗ್ರಹಿಸಿದ್ದಾರೆ. ಕುಟುಂಬಸ್ಥರು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಸಿ ಪ್ರಕರಣದ ಸಮಗ್ರ ತನಿಖೆ ನಡೆಸುವಂತೆ ಒತ್ತಾಯಿಸಿದರು. ಆರೋಪಿಗಳಿಗೆ ಗರಿಷ್ಠ ಶಿಕ್ಷೆ ವಿಧಿಸುವುದರ ಜೊತೆಗೆ ಸಂತ್ರಸ್ತ ಕುಟುಂಬದ ಪರವಾಗಿ ಅರ್ಹ ಸರ್ಕಾರಿ ವಕೀಲರನ್ನ ನೇಮಿಸಿ ನ್ಯಾಯ ದೊರಕಿಸಬೇಕು ಎಂದು ಮೃತರ ತಾಯಿ ಜುಬೈದಾ ಮನವಿ ಮಾಡಿದ್ದಾರೆ. ಶಿಕ್ಷೆ ಅದೇ, ಗಲ್ಲು ಶಿಕ್ಷೆ ಆಗಬೇಕು, ಇಲ್ಲಿ ಜೀವಾವಧಿ ಶಿಕ್ಷೆ ಆಗಬೇಕು ಅಂತೇಳಿ ನಾವು ನ್ಯಾಯ ಸಿಗಬೇಕು ನಮಗೆ ಅಷ್ಟೇ. ನಾನು ನೋಡಿಕೊಳ್ಳೋದು ಅದೇ, ನಮ್ಮ ಮನೇಲಿ ಇದ್ದೀನಿ. ಹಾಗೆ ಫೋನ್ ಮಾಡ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ, ಮಗುವಿಗೆ ನೋಡ್ಕೊಳ್ತಾನೆ. ಹಾಗೆ ಫೋನ್ ಕಾಂಟ್ಯಾಕ್ಟ್ ಇದ್ದಾನ, ಬ್ಯಾಂಗ್ಳೂರಲ್ಲಿ ಇರೋದು. ಇಲ್ಲ, ಅವನು ಒಳ್ಳೆದಲ್ಲಿ ಇದ್ದಾನೆ, ಅವನು ಏನು ತಪ್ಪಿಲ್ಲ. ಅವನು ಹೇಳ್ತಾನೆ ಅವ್ರಿಗೆ ಸರಿ ಕಠಿಣ ಶಿಕ್ಷೆ ಆಗಬೇಕು ಅಂತಾನೆ ಅವನು ಹೇಳ್ತಾರೆ. ಒಳ್ಳೆಯವರನ್ನು ಹಿಡೀರಿ ನೀವು, ಒಳ್ಳೆ ಶಿಕ್ಷೆ ಆಗಬೇಕು ಅಂತ ಅವನು ಹೇಳ್ತಾನೆ. ಅದೇನಿಗೆ ಗೊತ್ತಿಲ್ಲ. ಅದು ನಮಗೆ ಗೊತ್ತಾಗಬೇಕು, ಆ ಟೈಮಲ್ಲಿ ಏನಾಯಿತು, ಏಕೆ ಬೇಕಾಗಿ ಹಾಗೆ ಮಾಡಿದ್ರು ಅಂದರೆ ಅದು ನಮಗೆ ಗೊತ್ತಾಗಬೇಕು. ಅವಳ ತಪ್ಪಿದ್ರು ಇವರ ತಪ್ಪಿದ್ರು ಏನಾದರೂ ನಮಗೆ ಅದು ಗೊತ್ತಾಗಬೇಕು ಅಂತ, ಲೈವಲ್ಲಿ ಗೊತ್ತಾಗಬೇಕು. ಅದನ್ನೇ ಹೇಳ್ತಾರೆ. ಅವನು ಸಹ ಸಪೋರ್ಟ್ ಇದ್ದಾನೆ, ಅವನಿಗೆ ಸಹ ಏನು ಅಂತ ಗೊತ್ತಿಲ್ಲ. ಹಾಗೆ ನಾನು ಫಾತಿಮತ್ತು ನಿಶಾನನ ತಾಯಿಯ ಫ್ರೆಂಡ್, ಅನ್ನತ್ ಅಂತ ಹೆಸರು ನನಗೆ ಒಂದು ಶನಿವಾರ ಜುಲೈ 18ನೇ ತಾರೀಕಿಗೆ ಶನಿವಾರದಂದು ನೈಟ್ ಕಾಲ್ ಮಾಡಿ ಹೇಳಿದ್ಲು, ನಿಶಾನನ ಮನೆಗೆ ಹೋಗೋಣ ಕರ್ಕೊಂಡು ಬರುವಂತ. ಹೋಗಿ ಸ್ವಲ್ಪ ಹೊತ್ತಾಗ ಕಾಲ್ ಮಾಡಿದ್ಲು. ಕಾಲಲ್ಲಿ ಸರಿಯಾಗಿ ಮಾತಾಡಿದಾಳೆ 8:30ಕ್ಕೆ ಮಾತಾಡಿ ಆಮೇಲೆ 9:15 ಹೋಗುವಾಗ ಅಲ್ಲಿ ಮರ್ಡರ್ ಮಾಡಿ ಹಾಕಿದ್ದಾರೆ. ಅವಳು ಸೂಸೈಡ್ ಮಾಡಿದಲ್ಲ, ಇದು ಮರ್ಡರ್ ಮಾಡಿದೆ. ಇನ್ನು ಮೇಲೆ ಯಾರಿಗೂ ಇಂಥ ಒಂದು ಪರಿಸ್ಥಿತಿ ಬರಬಾರ್ದು, ಯಾವ ಮಕ್ಕಳಿಗೆ. ಈಗ ನಾವು SP ಕಚೇರಿಗೆ ಹಕ್ಕಿಮು ಕೂರ್ನಾಡಕ ಅವರ ನೇತೃತ್ವದಲ್ಲಿ ನಾವು ಬಂದಿದ್ದೇವೆ. ಹಾಗಾಗಿ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ನಾವು ಇಲ್ಲಿ ಕೂಡ SP ಅವರ ಹತ್ರ ಕೂಡ ನಾವು ಮಾತಾಡಿದ್ದೇವೆ. ಆಗ್ತದೆ ಅಂತೇಳಿ ಹೇಳಿದರು. ಏನಂತ ಹೇಳಿದರೆ ಅದು ಮರ್ಡರ್ ಮಾಡಿದ್ದು ಅಂತೇಳಿಯೇ ಬಂದಿದೆ ಅಂತ ಹೇಳಿದರು ಅವರು. ಸೂಸೈಡ್ ಮಾಡಿದ್ದಲ್ಲ ಅವಳ ಕೈಯಲ್ಲಿ. ಆದ ಕಾರಣ ನಮಗೆ ನ್ಯಾಯ ಬೇಕು. ಏನಾದರೂ ಇನ್ನೂ ಹೆಣ್ಣು ಮಕ್ಕಳಿಗೆ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಜುಲೈ 18 ತಾರೀಕಿನಂದು ನಿಶಾನ್ ಎಂಬ ಹೆಣ್ಣು ಮಗಳನ್ನು ಅವಳ ಗಂಡನ ತಾಯಿ, ಅಕ್ಕ, ತಂದೆ ಸೇರಿ ಕೊಲೆ ಮಾಡಿದ್ದಾರೆ. ಮೊದಲು ಅವರೇ ಆರೋಪ ಮಾಡ್ತಾ ಇದ್ದಿದ್ದು ಅವಳಾಗಿ ಆತ್ಮಹತ್ಯೆ ಮಾಡಿದೆ ಅಂತ ಹೇಳಿ. ನಾವು ಡೇ 1 ಹೇಳ್ತಾ ಇದ್ದಿದ್ದು ಅದು ಆತ್ಮಹತ್ಯೆ ಅಲ್ಲ, ಕೊಲೆ ಅಂತ ಹೇಳಿ. ಯಾಕೆಂದ್ರೆ ಅಲ್ಲಿ ಆತ್ಮಹತ್ಯೆ ಮಾಡುವಂತ ಯಾವುದೇ ಒಂದು ಸಿಸ್ಟಮ್ ಇಲ್ಲ, ವ್ಯವಸ್ಥೆ ಇಲ್ಲ. ಫಸ್ಟ್ ಹೇಳಿದ್ರು ಅವರು ಫ್ಯಾನ್ಗೆ ಹ್ಯಾಂಗ್ ಮಾಡಿದೆ ಅಂತ ಹೇಳಿ. ಇಲ್ಲಿ ನೋಡೋಕಲ್ಲಿ ಫ್ಯಾನ್ ಇಲ್ಲ, ಸೀಲಿಂಗ್ ಫ್ಯಾನ್ ಇಲ್ಲ, ಟೇಬಲ್ ಫ್ಯಾನ್ ಮಾತ್ರ ಇರುವುದು. ಮತ್ತೆ ನಾವು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದು, ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದು, ರಾಜ್ಯ ಗೃಹ ಸಚಿವರ ಗಮನಕ್ಕೆ ತಂದು ಈ ತರ ಒಂದು ಆಗಿದೆ, ಅದನ್ನು ಕೊಲೆ ಅಂತ ನಮ್ಮ ಮೇಲ್ನೋಟಕ್ಕೆ ನಮಗೆ ಕೊಲೆ ಅಂತ ಕಾಣ್ತಾ ಇದೆ. ಆದರೂ ಅದು ಆರೋಪಿಗಳನ್ನು ಯಾರನ್ನು ಬಂಧಿಸಲಿಲ್ಲ ಇದುವರೆಗೂ. ತಕ್ಷಣ ಬಂಧಿಸಬೇಕು, ಅವರಿಗೆ ಕಾನೂನಲ್ಲಿ ಶಿಕ್ಷೆ ಆಗ್ಬೇಕಂತೇಳಿ ನಾವು ಒತ್ತಾಯ ಮಾಡಿದ ಮರು ದಿವಸವನ್ನೇ ಆ ಆರೋಪಿಗಳನ್ನು 3 ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ದಾರೆ. ಈಗ ನಾವು SP ಕಚೇರಿಗೆ ಬಂದಿದ್ದು ಆ ಆರೋಪಿಗಳಿಗೆ ತಕ್ಕದಾಯ ಶಿಕ್ಷೆ ಆಗಬೇಕು. ಅವರಿಗೆ ಸದ್ಯಕ್ಕೆ ಜಾಮೀನು ಸಿಗಬಾರದು. ಈ ಕೇಸ್ ಸುಮ್ಮನೆ ಅಲ್ಲಿಗೆ ಆರೋಪಿಗಳನ್ನು ಬಂಧಿಸುವುದು, ಅವರಿಗೆ 1-2 ತಿಂಗಳು ಕಳೆದ ನಂತರ ಜಾಮೀನು ಸಿಗುವುದು, ಅವರು ಇದೇ ತರ ಕೆಲಸ ಮಾಡ್ತಾ ಇರ್ತಾರೆ. ಅದು ಆಗಬಾರದು. ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಅದಕ್ಕೆ ಪ್ರತ್ಯೇಕವಾಗಿ ನಾವು ಸರ್ಕಾರಿ ವಕೀಲರನ್ನು ನಾವು ನೇಮಕ ಮಾಡಬೇಕು. ನಮಗೆ ಹೊಸ ಸರ್ಕಾರಿ ಲಾಯರನ್ನು ಮಾಡಿಕೊಡ್ಬೇಕಂತೇಳಿ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ಅದಕ್ಕೆ ಒಳ್ಳೆ ಸ್ಪಂದಿಸಿದ್ದಾರೆ SP ಅವರು. ಯಾರನ್ನು ನೇಮಕ ಮಾಡಬೇಕಂತೇಳಿ ನೀವು ಅವರ ಹೆಸರನ್ನು ಪ್ರಸ್ತಾಪ ಮಾಡಿ ನಮಗೆ ಕೊಟ್ಟು ನಾವು ಅವರನ್ನು ಗಣನೆಗೆ ತಗೊಂಡು ತೀರ್ಮಾನ ಮಾಡುತ್ತೇವೆ. ನಾವು ಅದನ್ನು ಕೊಲೆ ಅಂತೇಳಿ ಪರಿಗಣಿಸಿದ್ದೇವೆ. ಅದು ಆತ್ಮಹತ್ಯೆ ಅಲ್ಲ ಅಂತೇಳಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆರೋಪಿಗಳನ್ನು ಬಂಧಿಸಿದ್ದೇವೆ. ಇನ್ನು ಮುಂದಿನ ತನಿಖೆಯಲ್ಲಿ ಏನಾಗ್ತದೆ ಅಂತೇಳಿ ನಾವು ಚಾರ್ಜ್ ಶೀಟಲ್ಲಿ ಆಗ್ತೇವೆ, ಹೊಸ ಚಾರ್ಜ್ ಶೀಟ್ ಆಗ್ತೇವೆ ಅಂತ ಹೇಳಿದ್ದಾರೆ. ಮೊನ್ನೆ ಜುಲೈ ತಿಂಗಳು 18ನೇ ತಾರೀಕು ಶನಿವಾರದಂದು ನಡೆದಂತಹ ಸಾರಪುಣಿ ನಿವಾಸಿ ಫಾತಿಮತ್ತು ನಿಶಾನಳ ಸಾವಿನ ಬಗ್ಗೆ ನಾವು ಹೆಚ್ಚಿನ ತನಿಖೆ ಮಾಡಲು ನಾವು SP ಅವರನ್ನು ಭೇಟಿ ಮಾಡಿದ್ದೇವೆ. ಇದೊಂದು ವ್ಯವಸ್ಥಿತವಾಗಿಯೇ ಕೊಲೆ ಮಾಡಿದ್ದಾರೆಂದು ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಸೂಸೈಡ್ ಮಾಡಿಕೊಂಡಿದ್ದಾರೆ ಅಂತೇಳಿ ಕಟ್ಟುಕತೆ ಕಟ್ಟಿ ಅವರ ಕುಟುಂಬದವರನ್ನು ವಂಚಿಸಬೇಕಾಗಿ
ವಂಚಿಸ್ತಾ ಇರುವಂತಹ ಒಂದು ಗಮನಕ್ಕೆ ನಮ್ಮ ಬಂದಿದ್ದು, ಅದರ ಹಿಂದೆ ನಾವು ಹಲವು ಸಂಘಟನೆಗಳು ಕೂಡ ಇದರಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಇವತ್ತು ನಾವು SP ಕಚೇರಿಗೆ ಹಕೀಂ ಕರ್ನಾಟಕದ ನೇತೃತ್ವದಲ್ಲಿ ಬಂದು ಅವರನ್ನು ಮುಖತಃ ಭೇಟಿ ಮಾಡಿ ಅವರಲ್ಲಿ ನಾವು ಸಮಾಲೋಚನೆಯನ್ನು ಮಾಡಿದ್ದೇವೆ. ಅವರು ಇದೊಂದು ಮೇಲ್ನೋಟಕ್ಕೆ ಕೊಲೆ ಅಂತೇಳಿ ನಮಗೆ ಕಂಡು ಬಂದಿದೆ. ಇನ್ನು FSL ವರದಿ ಬಂದ ನಂತರ ಅದರ ಮುಂದೆ ನಾವು ಕಾನೂನಿನಲ್ಲಿ ಏನು ಶಿಕ್ಷೆ ಬರ್ತದೆ ಅದನ್ನು ಮಾಡಲಿಕ್ಕೆ ರೆಡಿ ಇದ್ದೇವೆ ಅಂತೇಳಿ ಹೇಳಿದ್ದಾರೆ. ನಮಗೆ ನ್ಯಾಯ ಸಿಗುವುದೆಂಬ ಭರವಸೆ ಇದೆ. ಒಂದು 2.5 ವರ್ಷದಂಥ ಸಣ್ಣ ಮಗುವನ್ನು ಆ ಮಗುವಿನ ಮುಂದೆ ಈ ಥರ ಮಾಡಿದಂದರೆ ನಮಗೆ ನಿಜವಾಗಿ ಇದೊಂದು ಬೇಸರದ ಸಂಗತಿ. ಇದೊಂದು ಸಮಾಜಕ್ಕೆ ಪಾಠವಾಗಬೇಕು. ಇಂಥ ಘಟನೆ ಇನ್ನು ಎಲ್ಲಿ ಕೂಡ ಮರುಕಳಿಸಬಾರದೆಂಬ ಇದಕ್ಕೆ ಕಠಿಣವಾದಂಥ ಶಿಕ್ಷೆ ಒದಗಿಸಬೇಕಂತೇಳಿ ನಮ್ಮ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೀವಿ.